ಮಂಗಳೂರಿನ ಕಲ್ಮಠದಲ್ಲಿ ಮಣ್ಣು ಕುಸಿತವಾಗಿ ಇಬ್ಬರು ಕಾರ್ಮಿಕರು ಸಿಲುಕಿಕೊಂಡಿದ್ರು. ಒಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಮತ್ತೊಬ್ಬ ಕಾರ್ಮಿಕನನ್ನ ಹೊರತೆಗೆಯಲಿಕ್ಕೆ ನಿರಂತರ ಶೋಧವನ್ನ ಮಾಡ್ತಾ ಇರುವಂತದ್ದು. ನೀವು ಕೂಡ ರಕ್ಷಣಾ ಕಾರ್ಯಾಚರಣೆಯ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. NDRF, SDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಳಗೆ ಸಿಲುಕಿಕೊಂಡಿರುವಂತಹ ಚಂದನ್ ಕುಮಾರ್ ಅವರನ್ನ ಹೊರತೆಗೆಯಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ. ಸುಮಾರು 4 ಗಂಟೆಗಳಿಂದ ನಡೀತಾ ಇರುವಂತಹ ರಕ್ಷಣಾ ಕಾರ್ಯಾಚರಣೆ ಇದು. ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ಒಬ್ಬನ ರಕ್ಷಣೆಯಾಗಿದೆ. ಆತನ ಹೆಸರು ರಾಜ್ಕುಮಾರ್ ಅಂಥೇಳಿ. ಈ ಇಬ್ಬರೂ ಕೂಡ ಮೂಲತಃ ಬಿಹಾರದವರು. ಕಟ್ಟಡದ ಕೆಲಸಕ್ಕೋಸ್ಕರ ಇವರು ಮಂಗಳೂರಿಗೆ ಬಂದಿದ್ರು. ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಮಣ್ಣಿನ ದಿಬ್ಬ ಕುಸಿದು ಅದರ ಅಡಿಯಲ್ಲಿ ಈ ಇಬ್ಬರು ಕೂಡ ಸಿಲುಕಿಕೊಂಡಿದ್ರು. ಈಗಾಗಲೇ 18 ವರ್ಷದ ರಾಜ್ಕುಮಾರ್ನನ್ನ ರಕ್ಷಣೆ ಮಾಡಿದ್ದಾರೆ NDRF, SDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಈಗ ಚಂದನ್ ಕುಮಾರ್ ಅಂತೇಳಿ 30 ವರ್ಷದ ವ್ಯಕ್ತಿ ಅದರ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾನೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಆತನನ್ನ ಬದುಕಿಸಬೇಕು, ಆತನನ್ನ ಜೀವಂತವಾಗಿ ಹೊರತೆಗೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಸತತ 4 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿಗಳು. ಅದರ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆತನನ್ನ ಹೊರತೆಗೆಯುವ ಮೊದಲು ಆತನಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಆಕ್ಸಿಜನ್ ಸಪ್ಲೈಯನ್ನು ಮಾಡಿದ್ದಾರೆ. ಜೊತೆಗೆ ಆತನನ್ನ ಬದುಕುಳಿಸ್ಲಿಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಈಗ ವೈದ್ಯರು ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಳೆ ಜೋರಾಗುವ ಮೊದಲೇನೆ ಆತನನ್ನ ಹೊರತೆಗೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ NDRF, SDRFನ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕ್ಷಣದಿಂದ ಕ್ಷಣಕ್ಕೆ ಮಣ್ಣು ಕುಸಿತಾರು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಡ್ಡ ಹೋಗುವ ಮೂಲಕ ಆತನನ್ನ ಹೊರತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಕ್ರೀಟ್ ಗೋಡೆಯನ್ನ ಈಗ ಕೊರೆದು ರಂಧ್ರವನ್ನ ಮಾಡಿ ಅದರಿಂದ ಆತನನ್ನ ಹೊರತೆಗೆಯುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರುವಂತಹದ್ದು. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಈ ಕಾಂಕ್ರೀಟ್ ಗೋಡೆಗೆ ಹಾಕಿರುವಂತಹ ರಾಡ್ಗಳು ಕೂಡ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ.